ಬನ್ನಿ ಬನ್ನಿ ಒಂದು ನಿಮಿಷ ಆಯ್ತು, ಬೇಗ ಬೇಗ ಬನ್ನಿ. ಮಲ್ಲಿ, ಬಲ್ಗಾಲಲ್ಲಿ ಸೇರೊದ್ದು ಒಳಗ್ ಬಾ. ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರ ಎಲ್ಲ ಮುಗೀತಲ್ವಾ? ಈಗ ಮುಂದಿನ ಆಟಕ್ಕೆ ಅಣಿಯಾಗೋಣ. ಯಾಕೋ ಗಾಬರಿ ಆಗ್ತದೆ ಸುನಿಲ? ಆಟ ಆಮೇಲೆ, ಈಗ ಬೇರೆ ಆಟ. ಬನ್ನಿ. ಈಗ ಉಂಗುರ ಹುಡುಕೋ ಆಟ. ಸುನಿಲ್, ಈ ಉಂಗುರನ ನೀರೊಳಗೆ ಹಾಕ್ತೀನಪ್ಪ. ಇಬ್ಬರಲ್ಲಿ ಫಸ್ಟ್ ಯಾರು ತಗೋತಿರೋ ಅವರೇ ಡಾಮಿನೇಟಿಂಗು, ಅವರೇ ಪವರ್ಫುಲ್ಲು. ಓಕೆನಾ? ಲೇ, ಗಂಡ ಹೆಂಡತಿ ಇಬ್ಬರು ಸೇರಿ ಈಗ ಸಮ್ಮಿಶ್ರ ಸರ್ಕಾರ ರಚಿಸಬೇಕು ಅಂತಿದ್ದಾರೆ. ನೀನು ನೋಡಿದ್ರೆ ಇವರಿಬ್ಬರು ನಡುವೆ ಪವರ್ ಪಾಲಿಟಿಕ್ಸ್ ಎಲ್ಲ ಮಾಡ್ತಾ ಇದೆಯಲ್ಲೋ, ಸಣ್ಣ ವಿಷಯನೂ ಕಾಂಪ್ಲಿಕೇಟ್ ಮಾಡ್ತೀಯಲ್ಲೋ. ನೀನು ಜೂನಿಯರ್ ನಾರದ ಮಹರ್ಷಿ ಕಣ, ಬತ್ತಿ ಇಡಕ್ಕೆ ನೋಡ್ತಾ ಇರ್ತೀಯ. ಈಗ ಹೊಸದಾಗಿ ಸಂಸಾರ ಕಾಲಿಡ್ತಾ ಇದ್ದಾರೆ. ಇವೆಲ್ಲ ಇದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ. ನಿಂಗೆ ಗೊತ್ತಿಲ್ಲ, ಸುಮ್ಮನೆರಪ್ಪ ನೀನು. ನಾನು ನಾರ್ದನ ಮೈ ಡಿಯರ್ ಫ್ರೆಂಡ್, ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ. ನಾರದ್ರು ಕಲಹ ಪ್ರಿಯರೇ ಇರ್ಬೋದು, ಎಂಡ್ ರಿಸಲ್ಟ್ ಏನು ಹೇಳು? ಲೋಕ ಕಲ್ಯಾಣ ಆಗುತ್ತೆ. ಈ ಆನಂದ ಯಾರ ಆನಂದಕ್ಕೂ ಧಕ್ಕೆ ತಂದಿಲ್ಲ ಕಣೋ. ಕೇಳಬೇಕಾದ್ರೆ ಯಾವತ್ತ ಆಯ್ತಾಯ್ತು. ರೆಡಿನಾ? ರೆಡಿ? 1 2 3. ನಾನು ಮಗ ಹುಡುಗ್ರಿ. ಗೆಲ್ಲು ಮಗನೇ, ಎತ್ಕೋ. ಬಿಡ್ಬೇಡ, ನೀನೇ ಗೆಲ್ಬೇಕು. ಹುಡ್ಕೋ. ಗೆಲ್ತಾರಲ್ಲ? ಯಾರು ಗೆಲ್ತಾರೆ? ಇವನೇ. ಗೊತ್ತಲ್ಲ, ಹುಡುಕಿದ್ರು ಉಗ್ರ ಸಿಗಲ್ಲ. ಇಲ್ದಿರೋ ಉಗ್ರ ಹುಡ್ಕೋವಾಗ ಕೈ ಟಚ್ ಆಗತ್ತಾ, ಕೆಮಿಸ್ಟ್ರಿ ಬಿಲ್ಡ್ ಆಗತ್ತೆ, ಆಮೇಲೆ ಅವ್ರಿಗೆ ಅನುಕೂಲ ಇದಕ್ಕೆ. ಸಾರಿ, ಅದು ನನ್ನ ಬೆಳ್ಳಿಗೆ ಸಿಗಾಕೊಂಡ್ಬಿಟ್ಟಿತ್ತು. ರೆಡಿ? 1 2 3. ಇವಾಗ ಹುಡ್ಕೋ. ಆಹಾ, ನೋಡ್ದ? ಸೂಪರ್. ಅದಕ್ಕೆ ಸರಿಯಾಗಿ ಕೋಚಿಂಗ್ ಕೊಟ್ಟಿದ್ದೀರಾ? ನಾನಾ? ನೀವು ಅಷ್ಟೇ ಒಬ್ರಿಗೊಬ್ರು ಬಿಟ್ಕೊಡಲ್ವಾ? ಅದನ್ನೇ ಹೇಳ್ಕೊಟ್ಟಿದ್ದೀರಾ. ಇವ್ರು ನೋಡಿ, ಸೇಮ್ ಅದೇ ಥರನೇ. ಇವರು ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ. ವೆರಿ ಗುಡ್. ಹೀಗೆ ಇರಬೇಕು. ದಾಂಪತ್ಯದಲ್ಲೂ ಒಬ್ರನ್ನೊಬ್ರು ಬಿಟ್ಕೊಡ್ಬೇಡಿ, ಚೆನ್ನಾಗಿ ಬದುಕಿ. ಓಕೆನಾ? ಏನಪ್ಪ?
ತಗೊಳ್ಳಿ. ಇಲ್ಲಿ ಎಲ್ಲ ಬೇಡ, ತಗೋ ಅಂದ್ರೇ ಸಾಕು. ನಾನು ನಿಮಗೆ ಹಳೆ ಸುನೀನೆ. ಏನಾಯ್ತು? ಬಿಸಿ ಇದೆ, ಗೊತ್ತೇ ಆಗಲಿಲ್ಲ. ಓ, ಹಾಲು ಬಿಸಿ ಇದ್ದಿದ್ದು ಗೊತ್ತಾಗಿಲ್ಲ ಅಲ್ಲ ನಿನಗೆ? ಗೊತ್ತಾಗಲ್ಲ ಬಿಡು. ಹೇಗೆ ಗೊತ್ತಾಗತ್ತೆ? ನೀನು ಬೆಳಿಗ್ಗೆ ಏನಂದೆ? ನಾನು ನಿನಗೆ ಅಸೈನ್ಮೆಂಟ್ ಅಲ್ವಾ? ಅದು ನಾನು ಹೇಳಿದಲ್ಲ, ಅವ್ರು ಹೇಳಿದ್ದು. ಹಾಂ ಹಾಂ ಹಾಂ, ಅವರೇ ಹೇಳಿದ್ದು. ಆದರೆ ನೀನೇನಂದ ಹೇಳು? ನಾನು ನಿನಗೆ ಈ ಪ್ರಾಜೆಕ್ಟ್ ಮುಗಿಸಿ ನೀನು ನನ್ನನ್ನು ಬಿಟ್ಟು ಹೋಗ್ತೀಯ. ನೀನು ನನ್ನ ನಿಜವೂ ಲವ್ವೇ ಮಾಡಿಲ್ಲ, ಎಲ್ಲ ಪ್ಲಾಸ್ಟಿಕ್ ಬರೀ ನಾಟಕ ಅಷ್ಟೇ ಅಲ್ವಾ? ಅಯ್ಯೋ ಏನ್ರಿ ಇದು, ಫಸ್ಟ್ ಶೋನಲ್ಲೇ ಟಿಪಿಕಲ್ ಎಂಟಿ ಆಗ್ಬಿಟ್ಟಿದ್ದೀರಲ್ಲ. ಆನಂದ್ ಬ್ರೋ ಹೇಳಿದ್ದು ನಿಜನೇ. ಎಲ್ಲ ಮದುವೆ ಆಗೋರ್ಗೂ ಅಷ್ಟೇ ಗರ್ಲ್ ಫ್ರೆಂಡು, ಮದುವೆ ಆದಮೇಲೆ ಗರ್ಲು ಇಲ್ಲ, ಫ್ರೆಂಡು ಇಲ್ಲ. ಏನಂದೆ? ಏನಿಲ್ಲ. ಇದನ್ನು ತೆಗೀರಿ, ಒಳ್ಳೆ ರೌಡಿ ಥರ ಕಾಣಿಸ್ತಿದ್ದೀರಾ. ನೀವು ಫಸ್ಟ್ ಆರಾಮಾಗಿ ಕೂತ್ಕೊಳ್ಳಿ. ನನಗೆ ನೀವು ಅಂದರೆ ನಮ್ಮ ಅಪ್ಪನಾಣೆಗೂ ಇಷ್ಟ. ಅದೆಷ್ಟಿಷ್ಟ ಅಂತಂದರೆ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೀವು ಬರೋಕ್ಕೂ ಮುಂಚೆ ನನ್ನ ಲೈಫಲ್ಲಿ ನನಗೆ ಅಂತ ಯಾರೂ ಇರಲಿಲ್ಲ. ನಾನು ನಿಮ್ಮ ಹಿಂದೆ ನಾಟಕ ಮಾಡ್ಕೊಬಂದಿದ್ದು ನಿಜ, ಆಮೇಲೆ ರಿಯಲಾಗಿ ಲವ್ ಮಾಡಿದ್ದು ನಿಜ. ಆದರೆ ಇದೆರಡ್ರ ಮಧ್ಯೆ ಸಿಗೋಕೊಂಡು ಒದ್ದಾಡ್ತಿದ್ದೆ ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ನನ್ನ ಲೈಫಲ್ಲೇ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ ಫಸ್ಟ್ ವ್ಯಕ್ತಿ ಅಂದರೆ ಅದು ನೀವೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದು ನನ್ನ ಲೈಫ್ಗೆ ಕಲರ್ಫುಲ್ಲಾಗಿ ಎಂಟ್ರಿ ಕೊಟ್ರಿ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇದ್ದರೆ ಇಂಥವ್ರ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ. ಇದರಲ್ಲಿ ಯಾವ ಸುಳ್ಳು ಇಲ್ಲ, ಯಾವ ಡ್ರಾಮಾನೂ ಇಲ್ಲ, ಇರೋದೊಂದೇ ಪ್ರೀತಿ ಮಾತ್ರ. ನನ್ನ ಜೀವನದಲ್ಲಿ ನಂಗೆ ಸಿಕ್ಕಿರೋ ಅತಿ ದೊಡ್ಡ ಅದೃಷ್ಟ ಏನು ಗೊತ್ತಾ? ನಿಮ್ಮನ್ನು ಮದುವೆ ಆಗಿದೆ ಅಷ್ಟೇ ಅಲ್ಲ, ನಿಮ್ಮ ಕನಸಿಗೆ ನಾನು ಜೊತೆಯಾಗಿ ಅವಕಾಶ ಸಿಕ್ತಲ್ಲ, ಅದು ದೊಡ್ಡ ಅದೃಷ್ಟ. ನಿಮ್ಮ ಸಾಧನೆಯಲ್ಲಿ ನಂದು ಒಂದು ಪಾಲಿರುತ್ತೆ, ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದೇ ಖುಷಿ. ಇದೊಂಥರ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರ ಅಷ್ಟೇ ಖುಷಿ ಇದೆ. ನಾನು ನಿನ್ನನ್ನು ಮದುವೆಯಾಗಿ ಒಪ್ಕೊಂಡಿದ್ದ ಕಾರಣನೇ ಇದು. ನನ್ನನ್ನು ಅರ್ಥ ಮಾಡ್ಕೊಳ್ತೀಯಾ ಅಂತ, ನನ್ನನ್ನು ರೆಸ್ಪೆಕ್ಟ್ ಮಾಡ್ತೀಯಾ ಅಂತ, ನನ್ನ ಕನಸನ್ನು ನಿನ್ನ ಕನಸು ಥರ ಕಾಣ್ತೀಯಾ ಅಂತ, ನನ್ನ ಕನಸಿಗೆ ಜೊತೆ ಆಗ್ತೀಯಾ ಅಂತ. ಥ್ಯಾಂಕ್ ಯು ನನ್ನ ಕನಸಿಗೆ ಜೊತೆಯಾಗಿ ನಿಂತಿದ್ದಕ್ಕೆ. ಆದರೆ ಏನು ಗೊತ್ತಾ ಸುನಿ, ನನ್ನ ಎಕ್ಸಾಮ್ ಏನೋ ಮುಗ್ದಿದೆ, ಆದರೆ ಇನ್ನು ಟ್ರೈನಿಂಗ್ ಆಗಬೇಕು, ಕೇಡರ್ ಅಲರ್ಟ್ ಆಗಬೇಕು, ನಮ್ಮಿಬ್ಬರು ಗೋಲ್ಸ್ನ ನಾವು ಅಚೀವ್ ಮಾಡಬೇಕು. ಸೊ